ಇವತ್ತು ಪ್ರೀತಮ್ ಗೌಡ್ರು 500 ಕೋಟಿ ಕೆಲಸ ಮಾಡಿದರೆ ದೇವೇಗೌಡರು ಕುಟುಂಬ 50,000 ಕೋಟಿ ಕೆಲಸ ಮಾಡಿದೆ ಹಾಸನ ಜಿಲ್ಲೆಗೆ. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ರಸ್ತೆ ಉದ್ಘಾಟನೆಗಳು 2 ಕೋಟಿ 3 ಕೋಟಿ ಅನುದಾನಗಳ ಹಳ್ಳಿಗಳಿಗೆ ಸ್ವರೂಪ್ ಪ್ರಕಾಶ್ ಅವರು ತಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂತಕ್ಕಂಥದ್ದು ಸುಳ್ಳು ಸರ್. ಎಲ್ಲ ಥರ ಕೆಲಸ ಕಾರ್ಯಗಳು ನಡೀತಿದ್ದಾವೆ. ಸರ್ಕಾರ ಅನುದಾನ ಕೊಡ್ತಿಲ್ಲ. ಗ್ಯಾರಂಟಿ ಭಾಗ್ಯ ಅಂತಾರೆ. ನಾವೇನು ಗ್ಯಾರಂಟಿ ಭಾಗ್ಯ ಅವ್ರನ್ನೇನು ಕೇಳಿದ್ದಿಲ್ಲ. ಯಾವ ಲಾಟ್ರಿ ಹೊಡೆಯುತ್ತೆ ಸರ್? ಈಗಿನ ಕಾಲದಲ್ಲಿ ಯಾರಿಗೆ ಏನು ಲಾಟ್ರಿ ಹೊಡೆಯುತ್ತೆ? ಲಾಟ್ರಿ ಬೇರೆಯವ್ರಿಗೆ ಹೊಡೆದಿರ್ಬೇಕು, ಒಂದ್ಸಲ ಆಗಿರ್ಬೇಕು ಅಷ್ಟೇ. ಹಂಗಾಗಿ ಮಾಜಿಯಾಗಿ ಕೂತಿರ್ಬೇಕು ಅವರು. ಹಂಗಾಗಿ ಅವ್ರಿಗೆ ಪ್ರತಿ ಸಲ ಲಾಟ್ರಿ ಹೊಡೆಯಲ್ಲ ಸರ್. ಎಲ್ಲ ಥರ ಕೆಲಸ ಕಾರ್ಯಗಳು ನಡೀತಿದ್ದಾವೆ. ಸರ್ಕಾರ ಅನುದಾನ ಕೊಡ್ತಿಲ್ಲ. ಗ್ಯಾರಂಟಿ ಭಾಗ್ಯ ಅಂತಾರೆ. ನಾವೇನು ಗ್ಯಾರಂಟಿ ಭಾಗ್ಯ ಅವ್ರನ್ನೇನು ಕೇಳಿತ್ತಿಲ್ಲ. ಈ ರೇಷನ್ ಕಾರ್ಡಿಗೆ ಅಗ್ರಿಮೆಂಟ್ ಪೇಪರ್ ಕೇಳೋರು ಒಂದು. ಯಾವ ಜನಸಂಖ್ಯೆ 7 ಕೋಟಿ ಜನಸಂಖ್ಯೆಯಲ್ಲೂ ಯಾರು ಏನೋ ಅವ್ರ ಮನೆ ಬಾಗಿಲಿಗೆ ಹೋಗಿ ಗ್ಯಾರಂಟಿ ಕೊಡಿ, 5 ಗ್ಯಾರಂಟಿಯ ಕರೆಂಟ್ ಬಿಲ್ ಕಟ್ಟೋಕ್ಕೆ ನಮಗೇನು ಶಕ್ತಿ ಇಲ್ವಾ ಅಲ್ವಾ? ಬಸ್ಸಿಗೇನು ದುಡ್ಡು ಕೊಟ್ಟು ಇಷ್ಟು ವರ್ಷ ಓಡಾಡಿಲ್ವಾ? ಯಾವ್ದು ಮಾಡಿಲ್ಲ. ಅವ್ರನ್ನ ಕೇಳಿದ್ವಿ, ಅಕ್ಕಿ ಕೇಳಿದ್ವಾ? ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾಯಿದೆ, ಇವ್ರು ಕೊಡ್ತವ್ರ? ಯಾರನ್ನ ಕೇಳ್ತವ್ರ? ಏನು ಹೇಳಿ? ಎಲ್ಲ ಅನುದಾನ ಇದು ಕೊಡ್ತವ್ರ. ಅವರು ಈಗ 26ನೇ ಇಸ್ವಿಲಿ ಅಲ್ಲಿ ಬೆಂಗಳೂರು ಗ್ರಾಮಾಂತರಗಳಿಗೆಲ್ಲ 100 ಕೋಟಿ ಕೊಟ್ಟಾರೆ. ಬೇರೆ MLAಗಳಿಗೆ 40 ಕೋಟಿ ಕೊಟ್ಟಾರೆ. ಇಲ್ಲಿಯರಿಗೆ ಏನು ಕೊಟ್ಟಾರೆ? ಇಲ್ಲಿ ಬಂದು ಸಮಾವೇಶ ಮಾಡೋದ್ರು ಏನಾರು ತಂದು ಹಾಕಾರೆ ಇಲ್ಲಿಗೆ? ಯಾವ ಕೆಲಸ ತಂದರೆ ಯಾವ ಕಾಲೇಜ್ ಇದೆ? ಯಾವ ತಾರತಮ್ಯ ಇಲ್ಲ ಸರ್. ಎಲ್ಲ ಕೆಲಸ ನಡೀತಿದ್ದಾವೆ. ಪಿಟ್ಕುಂಡಿ ಎಲ್ಲ ಏರಿಯಾದಲ್ಲೂ ಪಿಟ್ಕುಂಡಿ ಮಾಡ್ತವ್ರೆ. ಇನ್ನೇನು ಆಗಬೇಕು ಸರ್ ಕೆಲಸ? ಇನ್ನೇನು ಬಾಕಿ ಇದೆ ಹೇಳಿ? ನ್ಯಾಯ ಆಗಬೇಕಿರೋಂಥ ಕೆಲಸ ಯಾವ್ದಿದೆ? ಎಲ್ಲ ಕೆಲಸ ಆಯ್ತಿದೆ. ಅವ್ರು ಕೊಟ್ಟಿದ್ರೆ ಸ್ವಲ್ಪ ಕೊಟ್ಟರು ಕೆಲಸ ಚೆನ್ನಾಗಿ ಮಾಡ್ತವ್ರೆ. ಇನ್ನು ಈ ವರ್ಷ ನೋಡಬೇಕು ಯಾವ್ಯಾವ ಅನುದಾನ ಕೊಡ್ತಾರೆ, ನೋಡ್ಬೇಕು ಏನೇನು ಮಾಡ್ತಾರೆ ಅಂತ. ವಿರೋಧ ಪಕ್ಷರು ಮಾಡಲೇಬೇಕಲ್ವಾ? ವಿರೋಧ ಪಕ್ಷ ಮೈತ್ರಿಲಿ ಕೊಟ್ಟೆ ಕೊಡ್ತಾರೆ ಬಿಡಿ ಸರ್ ಟಿಕೆಟು. ಆಲೆ ಮೇಲೆ ಅವ್ರು ನೋಡಿ ಸರ್, ಅವ್ರು ತಿಳ್ಕೊಬೇಕು. ನಾವೇನು ಹೇಳೋದಲ್ಲ. ಜನಸಾಮಾನ್ಯರಿಗೆ ಗೊತ್ತು ಯಾರು ಕೆಲಸ ಮಾಡೋರೆ, ಯಾರು ಕೆಲಸ ಮಾಡ್ತಿಲ್ಲ. ಮಾಡ್ದವ್ರಲ್ಲ ಯಾವ್ದು ಕಮ್ಮಿ ಆಗಿದೆ? ಕೆಲಸ ಯಾವ್ದು ನಡೀತಿಲ್ಲ? ಪಿಟ್ಗುಂಡಿ ಕೆಲಸ ನಡೀತಲ್ವ? ಯಾವ ಕೆಲಸ ನಡೀತಿಲ್ಲ? ಅವ್ರಂಗೆ ಪ್ಲಾಟ್ಫಾರ್ಮ್ ಇವರು ಮಾಡೋರೆ. ಆಟೋದಾರಿ ಸ್ಟ್ಯಾಂಡ್ಗಳು ಅವರು ಮಾಡೋರೆ, ಇವರು ಮಾಡೋರೆ. ಯಾವ್ದು ಕೆಲಸ ಬಾಕಿ ಇರೋಂಥದ್ದು ಯಾವ್ದು ಹೇಳಿ? ಇಂಥದ್ದು ಕೆಲಸ ಸರ್ಕಾರ ಅನುದಾನ ಒಂದು ಸ್ವಲ್ಪ ಕೊಟ್ಟರು ಅದರಲ್ಲೇ ಮಾಡ್ದವ್ರೆ. ಈಗ ಸರ್ಕಾರ ನೋಡ್ಬೇಕು ಈ ಇಸ್ವಿಲಿ 26-27ನೇ ಸಾಲಿನಲ್ಲಿ ಎಷ್ಟು ಅನುದಾನ ಕೊಡ್ತಾರೆ ಅನ್ನೋದು ನೋಡಬೇಕು. ಯಾವ MLA ಕಾಂಗ್ರೆಸ್ MLAಗೆ ಅನುದಾನ ಕೊಟ್ಟಾರೆ ಎಲ್ಲರೂ? 224 ಕ್ಷೇತ್ರದಲ್ಲಿ ಯಾರು ಕೊಟ್ಟಾರೆ ಹೇಳಿ? ಎಲ್ಲಿ ಕೊಟ್ಟಾರೆ ಹೇಳಿ ನೋಡೋಣ. ಹೋಗಿ ಉತ್ತರ ಕರ್ನಾಟಕ ನೋಡಿ, ಅವ್ರ ಪಾಡ ರೋಡ್ ಇಲ್ಲ ಕರೆಕ್ಟಾಗಿ. ಇಲ್ಲಿ ಹೆಂಗೆ ನಮಗೆ ರೋಡ್ಗಳೆಲ್ಲ ಚೆನ್ನಾಗಿದೆ. ಉತ್ತರ ಕರ್ನಾಟಕ ಪರಿಸ್ಥಿತಿ ಯಾರಿಗೂ ಬೇಡ. ಹಾಸನ ಡೆವಲಪ್ ಆಗಿದೆ, ಏನು ಡೆವಲಪ್ ಆಗದಲ್ಲೇ ಏನಿಲ್ಲ. ಈಗೇನು ಡೆವಲಪ್ ಮಾಡೋಂಥದ್ದು ಏನಿಲ್ಲ, ಎಲ್ಲ ಮಾಡಾಗಿದೆ. ಸೌರವ್ ಪ್ರಕಾಶ್ 100 ಗೆಲ್ತಾರೆ. 100 ಗೆಲ್ತಾರೆ. ಅವರೇ ಅಭ್ಯರ್ಥಿ, ಯಾರಿಲ್ಲ. ಅವ್ರಿಗೆ ಟಿಕೆಟು ಅವರೇ ಗೆಲ್ಲೋದು. ಕೆಲಸ ಮಾಡ್ತಾರೆ ಸರ್. ಕೆಲಸ ನೀವು ನೋಡ್ಕೊಂಬನ್ನಿ ಸರ್. ಕೆಲಸ ಚೆನ್ನಾಗಿ ನಡೀತಿದೆ. ಯಾವುದೇನು ಕೆಲಸ ಏನು ಕಳಪೆ ಅದು ನಡೀತಾ ಇಲ್ಲ. ಎಲ್ಲ ಮಾಡ್ತಾರೆ. ಯಾನು ಕಂಪನಿ ಇಲ್ಲ ಸರ್. JDS ಬೆಲ್ಟ್ ಜಾಗದಲ್ಲಿ JDS ಬರೋದಲ್ಲಿ ಇನ್ನು ಯಾವ್ದು ಬರುತ್ತೆ ಸರ್? ಅನುಕಂಪದ ಏನೂ ಇಲ್ಲ. ಅವರಪ್ಪ 3-4 ಬಾರಿ MLA ಆಗಿದ್ರು, ಅಧ್ಯಕ್ಷ ಆಗಿದ್ರು. ಚೆನ್ನಾಗಿ ಮಾಡೋರು ಕೆಲಸ. ಯಾರು ಕುಂದುಕೊರತೆ ಏನಿದೆ ಹೇಳಿ? ಹಾಸನದಲ್ಲಿ ಕುಂದುಕೊರತೆ ಯಾವುದ್ರಲ್ಲಿದೆ? ಯಾವುದಿದೆ ಹಾಸನದಲ್ಲಿ? ಎಲ್ಲ ಆಗಿದೆ, ಚೇಟಾಗಿ ಆಗಿದೆ. ಅವರು ಮಾಡೋರು, ಇವರು ಮಾಡ್ತವ್ರೆ. ಆದರೂ ಸರ್ಕಾರ ಸುಮ್ಮನೆ ಸರ್. ಸರ್ಕಾರ ಇಲ್ದವರು ಇಷ್ಟು ಮಾಡ್ದವ್ರಲ್ಲ, ಅದಕ್ಕೆ ಶಬಾಷ್ ಹೇಳ್ಬೇಕು ಅವ್ರಿಗೆ. ಏನು ಕಮ್ಮಿ ಇದೆ ಹಾಸನದಲ್ಲಿ? ಅನುದಾನ ಕೊಟ್ಟರೆ ಮಾಡೋಕ್ಕೆ ಸಾಧ್ಯ. ಸರ್ಕಾರ ಬೇರೆದಿದೆ. ಸ್ವರೂಪ್ ಅವರು ಅವರಿಗೆ 100% ಟಿಕೆಟ್ ಸಿಗುತ್ತೆ. ಯಾಕಂದರೆ ಕೊಡಲೇಬೇಕು. ಅವ್ರಿಗಿರೋದ್ರಿಂದ ರನ್ನಿಂಗಲ್ಲಿ ನಮ್ಮ ಇದರಿಂದ ನಮ್ಮ ಕ್ಷೇತ್ರಕ್ಕೆ ಅವ್ರಂತಲೇ ಇರೋದು, ಅವ್ರಿಗೆ ಕೊಡಬೇಕಾಗಿರೋದು. ಇನ್ನು ಬೇರೆ ಯಾರು ಅಂತ ಹೇಳ್ಬಿಟ್ಟು ಅವ್ರನ್ನ, ಯಾಕಂದರೆ ಘಟಬಂಧನ ಆಯಿತು ಅಂತಂದಾಗ ಎಷ್ಟೋ ಜನ ಘಟಬಂಧನನ ಸರಿಯಾಗಿ ನಡೆಸ್ಕೊಂಡು ಹೋಗಲಿಲ್ಲ. ಮೈತ್ರಿನ ನಡೆಸ್ಕೊಂಡು ಹೋಗಲಿಲ್ಲ. ಈಗ ಮೈತ್ರಿನ ನಡೆಸ್ಕೊಂಡಲ್ಲೇ ಹೋಗಿ ಬೇರೆ ಅವ್ರ ಜೊತೆ ಹೋಗಿ ಮಿಂಗಲ್ ಆಗಿಬಿಟ್ಟು ಬೇರೆ ರೀತಿಯೆಲ್ಲ ಏನೇನೋ ತಂತ್ರಗಳು ಮಾಡಿದಾಗ ಅಂಥವರಿಗೆ ಟಿಕೆಟ್ ಕೊಡೋದು ನಾವು ಉಚಿತ ಅಂತೇಳಿ ಅಂದ್ಕೊಳ್ಳೋದಿಲ್ಲ ಸರ್. ಲಾಟ್ರಿಯಿಂದ ಗೆದ್ದಿಲ್ಲ ಸರ್. ಜನಗಳ ಮನಸ್ಸನ್ನು ಗೆದ್ದಿರೋ ಅಂಥ MLA ಇವರು. ಯಾಕಂದರೆ ಅವರ ಸ್ವಭಾವ ಇರ್ಬೋದು, ಅವರು ಮಾತಾಡೋ ರೀತಿ ಎಲ್ಲ ಪ್ರತಿಯೊಬ್ಬರು ಮನಸ್ಸನ್ನೇ ಯಾವ ಲಾಟ್ರಿ ಹೊಡೆಯುತ್ತೆ ಸರ್? ಇವತ್ತಿನ ಕಾಲದಲ್ಲಿ ಯಾರಿಗೆ ಏನಕ್ಕೆ ಲಾಟ್ರಿ ಹೊಡೆಯುತ್ತೆ? ಲಾಟ್ರಿ ಬೇರೆಯವ್ರಿಗೆ ಹೊಡೆದಿರ್ಬೇಕು, ಒಂದ್ಸಲ ಆಗಿರ್ಬೇಕು ಅಷ್ಟೇ. ಹಂಗಾಗಿ ಮಾಜಿಯಾಗಿ ಕೂತಿರ್ಬೇಕು ಅವರು. ಹಂಗಾಗಿ ಅವ್ರಿಗೆ ಪ್ರತಿ ಸಲ ಲಾಟ್ರಿ ಹೊಡೆಯಲ್ಲ ಅಂತ ನನ್ನ ಅನಿಸಿಕೆ. ಅನಿಸಿರ್ಬೋದು, ಹಿಂದೆ ಇದ್ದವರು ಆಕಸ್ಮಿಕ ಆಗಿ ಲಾಟ್ರಿ ಹೊಡೆದಿದೆ ಸರ್ ಅವರಿಗೆ. ಹಂಗಾಗಿ ಅವ್ರು ಆ ಟೈಮಲ್ಲಿ ಮೇಲಿಂದ ಅನುದಾನ ತಂದು ಮಾಡಿರ್ಬೋದು, ನಾವೇನು ಮಾಡಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಇವರು ಅಭಿವೃದ್ಧಿ ಚೆನ್ನಾಗಿ ನಡ್ಕೊಂಡು ಬರ್ತಿದೆ. ಇವ್ರಿಗೇನು ಅನುದಾನ ಬರ್ತಾ ಇದೆ ಅದಕ್ಕೂ ಮೀರಿ ಇವರು
ಕೆಲಸ ಮಾಡ್ತಾ ಇದ್ದಾರೆ. ಹಾಸನ ಕ್ಷೇತ್ರದಲ್ಲಿ ಪ್ರತಿಯೊಂದು ಯಾವುದೇ ಒಂದು ನಗರ ಪಾಲಿಕೆನಲ್ಲೂ ಈ ಸ್ವತ್ತುಗಳು ತುಂಬ ತೊಂದರೆ ಇತ್ತು. ಈ ಸ್ವತ್ತು ನಾನೇ ಒಂದು ಸಲ ಹೋಗಿದ್ದೆ. ಇವತ್ತು JDS ಪಕ್ಷ ಅಂದರೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಒಂದು ಪಕ್ಷ ಅಂತಕ್ಕಂಥದ್ದು ಜನಸಾಮಾನ್ಯರಲ್ಲಿ ಇದೆ. ಇವತ್ತು ಹಳ್ಳಿಗಳ ಕಡೆ ಆಗ್ತಕ್ಕಂಥ ರಸ್ತೆ ಅಭಿವೃದ್ಧಿಗಳು ಎಲ್ಲ ಕೂಡ ಆಗ್ತಾನೇ ಇದೆ. ಯಾಕೆಂದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಇವರು ನಮ್ಮ ಸ್ಥಳೀಯ ಶಾಸಕರಾದಂಥ ಸ್ವರೂಪ್ ಪ್ರಕಾಶ್ ಅವರು ಇದು ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಅವರ ಶಕ್ತಿ ಮೀರಿ ಅನುದಾನ ತಂದು ಇವತ್ತು ಕೆಲವು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಇವತ್ತು ಇದೇ ಪ್ರೀತಮ್ ಗೌಡರು ಶಾಸಕರಾಗಿದ್ದಾಗ 2 ವರ್ಷ ಕಾಂಗ್ರೆಸ್ಸು ಮತ್ತು JDS ಸರ್ಕಾರ ಇತ್ತು. ಆ 2 ವರ್ಷ ₹1 ಅಭಿವೃದ್ಧಿ ಕೆಲಸ ಆಗಲಿಲ್ಲ. ಪ್ರೀತಮ್ ಗೌಡರು ಶಾಸಕರಾಗಿದ್ದಾಗ ಅಭಿವೃದ್ಧಿ ಕೆಲಸ ಯಾವಾಗ ಆಯಿತು ಅಂದರೆ ಯಾವಾಗ ಕಾಂಗ್ರೆಸ್ಸು JDS ಸರ್ಕಾರ ಬಿತ್ತು, BJP ಸರ್ಕಾರ ಬಂದಾಗ ಇವರು ಸ್ವಲ್ಪ ಅಲ್ಲಿ ಹೋರಾಟ ಮಾಡಿ ಒಂದಷ್ಟು ಅನುದಾನ ತಂದು ಕೆಲಸ ಮಾಡಿದ್ದಾರೆ, ಒಪ್ಕೊಳ್ಳೋಣ. ಇವತ್ತು ಪ್ರೀತಮ್ ಗೌಡರು 500 ಕೋಟಿ ಕೆಲಸ ಮಾಡಿದರೆ ದೇವೇಗೌಡರ ಕುಟುಂಬ 50,000 ಕೋಟಿ ಕೆಲಸ ಮಾಡಿದೆ ಹಾಸನ ಜಿಲ್ಲೆಗೆ, ಆಯ್ತಾ. ಹಾಗಾಗಿ ಈಗ ಇವ್ರ ಮೇಲೆ ಯಾಕೆ ಅನುದಾನ ಬರ್ತಿಲ್ಲ ಅನ್ನೋಂಥದ್ದು MLA ಪ್ರಾಬ್ಲಮ್ ಅಲ್ಲ, ಸರ್ಕಾರದ ಪ್ರಾಬ್ಲಮ್. ಈಗ ಸರ್ಕಾರದಲ್ಲಿ ಏನಾಗಿದೆ, ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ. ಇನ್ನು ಶಾಸಕರಿಗೆ ಕೊಡ್ತಕ್ಕಂಥ ದುಡ್ಡು ಎಲ್ಲಿಂದ ತರ್ತಾರೆ ದುಡ್ಡು ಕೊಡೋದಕ್ಕೆ? ಈಗ ಅವರ ಕಾಂಗ್ರೆಸ್ ಪಕ್ಷ ಶಾಸಕರಲ್ಲೇ ಕೂಡ ಒಂದು ಭಿನ್ನಾಭಿಪ್ರಾಯ ಇದೆ, ನಮಗೆ ಅನುದಾನ ಬರ್ತಾ ಇಲ್ಲ, ಹಾಗಾಗಿ ಅಭಿವೃದ್ಧಿ ಕೆಲಸಗಳು ನಮ್ಮ ಕ್ಷೇತ್ರದಲ್ಲಿ ಆಗ್ತಿಲ್ಲ. ಅಂಥದ್ರಲ್ಲಿ ನಮ್ಮ ವಿರೋಧ ಪಕ್ಷ ಹೆಂಗೆ ಅವ್ರು ಗ್ರಾಂಟ್ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ, ಇವ್ರು ಹೆಂಗೆ ಅವ್ರ ಮೇಲೆ ಗೂಬೆ ಕೂರಿಸ್ತಾರೆ ನಮ್ಮ ಮಾಜಿ ಶಾಸಕರು ಅಭಿವೃದ್ಧಿ ಆಗಿಲ್ಲ ಅಂತೇಳಿ. ಶ್ವೇತಪತ್ರ ಬಿಡುಗಡೆ ಮಾಡಿಸ್ಬೇಕು ಹೇಳಿ, ಸ್ವರೂಪ್ ಅವರಿಂದ ಒಂದು ಶ್ವೇತಪತ್ರ ಬಿಡುಗಡೆ ಮಾಡಿಸ್ತೀವಿ, ಅನುದಾನ ಎಷ್ಟು ಬಂದಿದೆ, ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚಾಗಿದೆ ಅಂತ. ಯಾಕೆಂದರೆ ನಾನು ಕಾಣೋವು ಕೂಡ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ರಸ್ತೆ ಉದ್ಘಾಟನೆಗಳು 2 ಕೋಟಿ 3 ಕೋಟಿ ಅನುದಾನಗಳು ಹಳ್ಳಿಗಳಿಗೆ ಸ್ವರೂಪ್ ಪ್ರಕಾಶ್ ಅವರು ತಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂತಕ್ಕಂಥದ್ದು ಸುಳ್ಳು. ಯಾಕೆಂದರೆ ಹೈಕಮಾಂಡ್ ಮಟ್ಟದಲ್ಲಿ ಮುಂದೆ NDA ಅಭ್ಯರ್ಥಿ ನಾನೇ ಆಗಬೇಕು ಅಂತದ್ದು ಅದು ನಾವು ಒಪ್ತಕ್ಕಂಥ ವಿಚಾರ ಅಲ್ಲ. ಯಾಕೆಂದರೆ ಹೈಕಮಾಂಡ್ ಇದೆ, BJP ಹೈಕಮಾಂಡ್ ಇದೆ, ನಮ್ಮ ಹೈಕಮಾಂಡ್ ಇದೆ, JDS ಹೈಕಮಾಂಡ್ ಇದೆ. ಅವ್ರು ಕೂತು ನಿರ್ಧಾರ ಮಾಡ್ತಾರೆ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ. ನಾವೇ ನನಗೆ ಸಿಗುತ್ತೆ, ನನಗೆ ನೆಕ್ಸ್ಟ್ ಚುನಾವಣೆ ಸೀಟ್ ಸಿಗುತ್ತೆ ಅಂತಕ್ಕಂಥದ್ದು ಹಗಲ್ಗನಸನ್ನ ಯಾರೂ ಕಾಣಬಾರ್ದು. ನಮ್ಮ ಶಾಸಕರು ಹೇಳಿರೋದು ಕೂಡ ಅದನ್ನೇ, ನಮ್ಮ ಹೈಕಮಾಂಡು ಮತ್ತು BJP ಹೈಕಮಾಂಡ್ ಏನಿದೆ ಅವರೇ ನಿರ್ಧಾರ ಮಾಡ್ತಾರೆ, ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಮುಂದೆ ಈಗಲೇ ಡಿಕ್ಲೇರ್ ಮಾಡ್ಕೊಳ್ಳೋದು ಬೇಡ ಅಂತಕ್ಕಂಥದ್ದು ನಮ್ಮ ಸ್ವರೂಪ್ ಪ್ರಕಾಶ್ ಅವರ ಅಭಿಪ್ರಾಯ. ಹಿಂದೆ ಈಗ ಪ್ರೀತಮ್ ಗೌಡರು ಕೂಡ ಅನುಕಂಪದಿಂದ ಶಾಸಕರು ಗೆದ್ದರು ಅಂತಕ್ಕಂಥದ್ದು ಮಾತನ್ನು ವಾಪಸ್ ತಗೋಬೇಕು. ಯಾಕೆಂದರೆ ಪ್ರೀತಮ್ ಗೌಡರು ಸೋತಿದ್ದು HS ಪ್ರಕಾಶ್ ಅನುಕಂಪದಿಂದ ಸ್ವರೂಪ್ ಗೆದ್ದರು ಅಂತಲ್ಲ, ಅವ್ರ ಬಾಯಿನ ಹರಿಬಿಟ್ರಲ್ಲ ಕೆಲವು ವಿಷಯದಲ್ಲಿ ಯಾರೋ ಪ್ರೀತಮ್ ಗೌಡರು. ಆ ವಿಷಯಕ್ಕೆ ಜನ ಅವ್ರಿಗೆ ಬೇಸತ್ತು ಓಟ್ ಹಾಕ್ಲಿಲ್ವೇ ಹೊರತು ನಾಲ್ಗೆನೇ ಅವ್ರಿಗೆ ಮುಳುವಾಯಿತು. ಅದು ಬಿಟ್ಟರೆ ಶಾಸಕರು, ಯಾಕೆಂದರೆ ಸ್ವರೂಪ್ ಪ್ರಕಾಶ್ ಅವರು ಕೂಡ ರಾಜಕಾರಣ ಹಿನ್ನೆಲೆಯಿಂದ ಬಂದಂಥ ಕುಟುಂಬದಿಂದ ಬಂದಂಥವ್ರು. ಅವ್ರ ತಂದೆನೂ 6 ಬಾರಿ ಶಾಸಕರಾಗಿ ಕಂಟೆಸ್ಟ್ ಮಾಡಿದರು, 4 ಬಾರಿ ಶಾಸಕರಾಗಿದ್ದರು, ಮತ್ತು ಹಿಂದೆ ನಗರಸಭಾ ಅಧ್ಯಕ್ಷರಾಗಿದ್ದರು. ಅವ್ರ ಚಿಕ್ಕಪ್ಪ ಕೂಡ ನಗರಸಭಾ ಅಧ್ಯಕ್ಷರಾಗಿದ್ದರು. ಸ್ವರೂಪ್ ಪ್ರಕಾಶ್ ಅವರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ JP ಮೆಂಬರ್ ಉಪಾಧ್ಯಕ್ಷರಾಗಿದ್ದರು. ಹಾಗಾಗಿ ರಾಜಕಾರಣ ಪ್ರೀತಮ್ ಗೌಡರಿಗೆ ಹೊಸ್ತೇ ಹೊರತು ಸ್ವರೂಪ್ ಪ್ರಕಾಶ್ ಹೊಸ್ತಲ್ಲ. ಪ್ರೀತಮ್ ಅವ್ರ ಹೇಳಿಕೆ ಅವರು ಹೊಸದಾಗಿ MLA ಆಗಿದ್ದಾರೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಬಟ್ ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥದ್ದು ಸ್ವರೂಪ್ ಪ್ರಕಾಶ್ ಕುಟುಂಬಕ್ಕೆ. ಸ್ವರೂಪ್ ಅವರಿಗೆ ಮೆಚುರಿಟಿ ಜಾಸ್ತಿ ಇದೆ, ಮೆಚುರಿಟಿ ತುಂಬ ಇದೆ, ಯಾಕೆಂದ್ರೆ ತಾಳ್ಮೆ ಇದೆ ಸ್ವರೂಪ್ ಅವರು. ಯಾಕೆಂದರೆ ಎಲ್ಲೂ ಕೂಡ ನ್ಯಾಯಾಲಯನ ಅರಿಬಿಡ್ದಲೆ ಪ್ರತಿಯೊಬ್ಬರು ಜನಸಾಮಾನ್ಯನು ಕೂಡ ಪ್ರೀತಿಯಿಂದ ಮಾತಾಡಿಸ್ಕೊಂಡು ಯಾವುದೇ ದೊಡ್ಡ ವ್ಯಕ್ತಿಗಳ ಬಗ್ಗೆ ಒಂದು ಕೀಳಾಗಿ ಮಾತಾಡದೆ ಒಂದು ನ್ಯಾಯಾಲಯನ ಅರಿಬಿಡ್ದಲೆ ಒಂದು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಇಂಪಾರ್ಟೆಂಟ್ ರಾಜಕಾರಣಿಗಳಿಗೆ. ಲಾಟ್ರಿಯಿಂದ ಯಾಕೆ ಗೆಲ್ತಾರೆ ಸರ್? ಅವ್ರ ತಂದೆಗಳು ಅಭಿವೃದ್ಧಿ ಮಾಡಿದರೆ, JDS ಪಕ್ಷ ಅಭಿವೃದ್ಧಿ ಮಾಡಿದ್ರೆ, ನಾನು ಹೇಳಿದ್ನಲ್ಲ ಪ್ರೀತಮ್ ಗೌಡರು 500 ಕೋಟಿ ಕೆಲಸ ಮಾಡಿದ್ರೆ 50,000 ಕೋಟಿ ದೇವೇಗೌಡರ ಕುಟುಂಬಕ್ಕೆ ಹಾಸನ ಜಿಲ್ಲೆ ಕೆಲಸ ಮಾಡಿದೆ. ಆ ಅಭಿವೃದ್ಧಿ ನೋಡೇ ತಾನೇ ಓಟ್ ಹಾಕಿರೋದು ಜನ, ಆಯ್ತಾ. ಏನೋ ಲಾಟ್ರಿಯಿಂದ ಗೆದ್ದಿರೋದು ಯಾರು ಗೆದ್ದರು? ಒಂದು ಬಾರಿ ಹನುಮೇಗೌಡರು BJPಯಿಂದ ಗೆದ್ದಿದ್ರು ಲಾಟ್ರಿಯಿಂದ, ಇನ್ನೊಂದು ಬಾರಿ ಗೆದ್ದಿದ್ದು ಪ್ರೀತಮ್ ಗೌಡರು ಲಾಟ್ರಿಯಿಂದ. ಯಾಕಂದರೆ ನಾನು ಹಿಂಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ಅನ್ನ ಅಳಿಸಿತ್ತು ನಾಯಿ ಅಸ್ತಿತ್ವನ ಹಾಗೆ ಹಿಂದೆ ಶಾಸಕರು ಕೆಲವು HS ಪ್ರಕಾಶ್ ಅವರು ಕೆಲವು ಅವ್ರು ಮಾಡ್ಕೊಂಡು ಮಿಸ್ಟೇಕ್ಸಿಂದ ಪ್ರೀತಮ್ ಗೌಡರಿಗೆ ವರದಾನ ಆಯ್ತಾ ಹೊರತು ಯಾವುದೇ ಕಾರಣಕ್ಕೂ ಪ್ರೀತಮ್ ಗೌಡರು ಹಿಂದೆ ಗೆಲ್ತಿರ್ಲಿಲ್ಲ. ಇದು ನನ್ನ ಅಭಿಪ್ರಾಯ. ಅಂದರೆ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿಲ್ಲ, ಖಂಡಿತ ಉಳಿದಿಲ್ಲ ಸರ್. ಅಭಿವೃದ್ಧಿಗಳು ಆಗ್ತಾನೇ ಇದೆ ಪ್ರತಿಯೊಂದು. ಈಗ ನಾನು ನಿಮಗೆ ದಾಖಲೆಗಳು ಕೊಡಬೇಕು, ನನ್ನ ಹತ್ರ ಕೆಲವು ವೀಡಿಯೋಸ್ ಇದೆ, ಕೆಲವು ದಾಖಲೆಗಳು. ಯಾಕಂದರೆ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಶಾಸಕರು ಹೋಗಿ ಉದ್ಘಾಟನೆಗಳು ಮಾಡ್ತಾ ಇದ್ದಾರೆ, ದುಡ್ಡುಗಳು ಗ್ರಾಂಟ್ ರಿಲೀಸ್ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರಲ್ಲ ನಮ್ಮ ಶಾಸಕರು. ಹಾಗಾಗಿ ಅಲ್ಲಿ ಅಭಿವೃದ್ಧಿ ಮಾಡ್ತಿಲ್ಲ ಅಂತಕ್ಕಂಥದ್ದನ್ನು ಹೇಗೆ ಜಡ್ಜ್ ಮಾಡ್ತಾರೆ ಇವರು? 2028ಗೆ ನಾನೇ ಅಭ್ಯರ್ಥಿ ಅಂತ ಯಾರು ಕ್ಲೈಮ್ ಮಾಡಬಾರ್ದು ಸರ್. ಹೈಕಮಾಂಡ್ ಡಿಸಿಷನ್ ಸರ್ ಅದು. ಈಗ ನಮ್ಗೆ ಹೈಕಮಾಂಡ್ ಕುಮಾರಣ್ಣ ಇದ್ದಾರೆ, ದೇವೇಗೌಡರು ಇದ್ದಾರೆ, ಅವ್ರಿಗೆ ನರೇಂದ್ರ ಮೋದಿ ಅವರು ಇದ್ದಾರೆ, ಅಮಿತ್ ಶಾ ಇದ್ದಾರೆ. ಅವ್ರು ಏನು ಡಿಸೈಡ್ ಮಾಡ್ತಾರೆ
ಯಾಕೆಂದರೆ ಮೈತ್ರಿ ಪಾಲನೆ ಆಗಿರೋದ್ರಿಂದ ಈಗ ಟಿಕೆಟ್ ವಿಚಾರದಲ್ಲಿ ಮಾತ್ರ ನಾವು ಇವ್ರು ಹೇಳ್ತಾ ಇರೋದು NDA ಮೈತ್ರಿ ಅಂತ ಹೇಳ್ತಾರಲ್ಲ. ಹಿಂದೆ 2023ರಲ್ಲಿ ಇದೇ MP ಚುನಾವಣೆಯಲ್ಲಿ ಇವ್ರು ಮೈತ್ರಿ ಆವಾಗಲೂ NDA ನಾವು ಮಾಡ್ಕೊಂಡಿದ್ವಲ್ಲ ಅಲಯನ್ಸು, ಇವ್ರು ಯಾರು ಬರುವಾಗ ಕೆಲಸ ಮಾಡಿದ್ರು ಅಂತ ಹೇಳ್ಬೇಕಲ್ಲ. ಆ ಥರ ಹೇಳಿಕೆಗಳು ಏನಾದರೂ ಇವರಿಗೆ ಡ್ಯಾಮೇಜ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಖಂಡಿತ. ಯಾಕೆಂದರೆ ಕೆಲಸದಲ್ಲಿ ನಾನು ಪ್ರೀತಮ್ ಗೌಡ್ರನ್ನ ಒಪ್ಕೊಳ್ತೀನಿ, ಒಳ್ಳೆ ಟ್ಯಾಲೆಂಟ್ ಇದೆ. ಆ ವ್ಯಕ್ತಿ ನ್ಯಾಲ್ಗೆನ ಕರೆಕ್ಟಾಗಿ ಇಟ್ಕೊಂಡ್ರೆ ಮುಂದೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಕ್ಕಂಥದ್ದು ಅವಕಾಶಗಳಿದೆ. ಯಾಕೆಂದರೆ ತುಂಬ ಹೇಗೆ ಅದು ಮಾಡಬೇಕು ಎಲ್ಲ ಮಾಡ್ತಾರೆ. ಆದರೆ ಮಾತುಗಳು ನರಿ ಬಿಡ್ತಾ ಇದ್ರಲ್ಲ, ಆ ಮಾತೆ ಅವ್ರಿಗೆ ಕೊನೆಗೆ ಮುಳುವಾಗೋಂಥದ್ದು ಚಾನ್ಸಸ್ ತುಂಬಾ ಇದೆ. ವೆಲ್ಕಮ್ ಮಾಡ್ತೀರಿ ಮುಖ್ಯಮಂತ್ರಿ ಆಗುವಂಥದ್ದು ಅವಕಾಶ ಪ್ರೀತಮ್ ಗೌಡ್ರಿಗೆ? ಅಲ್ಲ, ಇದೇ ಥರ ಮುಂದುವರೆದ್ರೆ ನೆಕ್ಸ್ಟ್ ಚುನಾವಣೆಯಲ್ಲಿ ಟಿಕೆಟ್ ಸಿಗೋದು ಕಷ್ಟ ಆಗುತ್ತೆ. ಇದೇ ಮುಂದುವರೆದ್ರೆ ಅಂತ ನನ್ನ ಅಭಿಪ್ರಾಯ. ಎಸ್ ಸರ್, ಥ್ಯಾಂಕ್ ಯು. ವ್ಯಾಪಾರ ಚೆನ್ನಾಗಿ ನಡೀತಿದೆ. ಸ್ವಲ್ಪ ಡಲ್ಲು, ಮಳೆ ಇಲ್ಲ, ಆಗ ಸ್ವಲ್ಪ ಕಮ್ಮಿ ವ್ಯಾಪಾರ. ಹೆಂಗಿದೆ ಹಾಸನದ ಅಭಿವೃದ್ಧಿ ಸರ್ ಮಾಡ್ತವ್ರೆ, ಮಾಡ್ತಾಯಿಲ್ಲ ಅಂತಲ್ಲ, ಮಾಡ್ತವ್ರೆ. ಅನುದಾನ ಕೊಡ್ತಾ ಇಲ್ವಲ್ಲ, ಅವರು ತಾನೇ ಏನು ಮಾಡ್ತಾರೆ, ಇದ್ದಿದ್ದ ಅನುದಾನ ಎಲ್ಲ ಕಡೆ ತಂದು ಮಾಡ್ತಾಯಿದ್ದಾರೆ, ಏನು ತೊಂದರೆ ಇಲ್ಲ ಸರ್. ಕೆಲಸ ಯಾಕೆ ಮಾಡ್ತಾಯಿಲ್ಲ, ಮಾಡ್ತವ್ರೆ, ಅಭಿವೃದ್ಧಿನೂ ಮಾಡ್ತಾಯಿದ್ದಾರೆ. ಅಲ್ಲಿ ಸರ್ಕಾರದಿಂದ ಅನುದಾನ ಏನು ಕೊಡ್ತೇವಲ್ಲ, ಅವ್ರಿಂದ ತಾನೇ ಎಲ್ಲಿಂದ ತಂದು ಮಾಡ್ತಾರೆ, ಮನೆಯಿಂದ ತಂದು ಮಾಡೋಕ್ಕತ್ತ. ಅವ್ರಿಗೇನ 2 ವರ್ಷ ಅವರು ಮಾಜಿ ಪ್ರೀತಮ್ ಗೌಡ್ರು ಅವರು 2 ವರ್ಷ ಏನು ಕೆಲಸ ಮಾಡಿದ್ರು ಕುಮಾರಸ್ವಾಮಿ ಅವರಿದ್ದಾಗ ಏನೂ ಮಾಡಲಿಲ್ಲ. 2 ವರ್ಷ ಸ್ಟೇಟು ಅವ್ರದ್ದೇ, ಸೆಂಟ್ರಲ್ ಅವ್ರದ್ದೇ ಕೆಲಸ ತಂದು ಮಾಡಿದ್ರು. ಇವ್ರು ಎಲ್ಲಿಂದ ಮಾಡ್ತಾರೆ? ಹಂಗೆ ಅಲ್ಪ ಸ್ವಲ್ಪ ಇದ್ದಿದ್ದೆಲ್ಲ ಕೆಲಸ ಮಾಡ್ತವ್ರು. ಯಾಕೆ ಮಾಡ್ತಾಯಿಲ್ಲ? ಎಲ್ಲ ಕಡೆ ಮಾಡ್ತವ್ರು, ಹಳ್ಳಿ ಕಡೆನೂ ಹೋಗ್ತವ್ರೆ. ಸಿಮೆಂಟ್ ರೋಡು, ದೇವಸ್ಥಾನಗಳು, ಸಮುದಾಯ ಭವನ, ಚರಂಡಿ, ಸಿಟಿಲಿ ಎಲ್ಲ ಕಡೆ ಮಾಡ್ತವ್ರೆ. ಇಲ್ಲ ಸರ್, ಯಾರು ಹೇಳಿದ್ದು ಸರ್? ಅವ್ರು ಹೇಳ್ತಾರೆ, ಹೇಳೋಕ್ಕೇನು ಸರ್, ಹೇಳ್ಕತ್ತಾರೆ. ಕೆಲಸ ಮಾಡ್ತವ್ರೆ, ಯಾಕೆ ಮಾಡ್ತಾಯಿಲ್ಲ? ಮಾಡ್ತಿದ್ದಾರೆ. ಜನಗಳಿಗೆ ಗೊತ್ತಲ್ಲ ಯಾರು ಹೆಂಗೆ, ಅವ್ರು ಹೆಂಗಿದ್ರು ಇವ್ರು ಹೆಂಗಿದ್ರು ಅಂತ ಜನಗಳಿಗೆಲ್ಲ ಗೊತ್ತಲ್ಲ, ಯಾವ ಥರ ಹೆಂಗೆ ಅಂತ ಎಲ್ಲರಿಗೂ ಗೊತ್ತಲ್ಲ. ಜನಸಾಮಾನ್ಯರ ಜೊತೆ ಇದ್ದಾರೆ ಜನಸಾಮಾನ್ಯರ ಜೊತೆ ಅವರು ಸಂಪೂರ್ಣವಾಗಿದ್ದಾರೆ. ಎಲ್ಲರನ್ನೂ ಸ್ಪಂದಿಸ್ತಾರೆ. ಈ ಕಾಂಗ್ರೆಸ್ಸನ್ನೆಲ್ಲ, BJPಯನ್ನೆಲ್ಲ ಎಲ್ಲರನ್ನೂ ಸ್ಪಂದಿಸ್ತಾರೆ. ನೀವು ಯಾವ ಟೈಮಲ್ಲಿ ಫೋನ್ ಮಾಡಿ, ಯಾವ ಟೈಮಲ್ಲಿ ಇದು ಮಾಡಿ ಎಲ್ಲನೂ ಸ್ಪಂದಿಸ್ತಾರೆ. ಓಕೆ, ಹಂಗಾರೆ ಅವ್ರು ಹೇಳೋದ್ರಲ್ಲೂ ಒಂಥರ ನ್ಯಾಯ ಇದೆ. ಬಟ್ ಏನು ಅಂದರೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅನುದಾನ ಕೊಟ್ಟರೆ ಮಾಡ್ತಾರೆ. ಗೌರ್ಮೆಂಟ್ ತಪ್ಪು, ಅವ್ರು ಕೊಟ್ರೇ ತಾನೇ ಇದು ಮಾಡೋಕ್ಕಾಗೋದು. ಮನೆ ಯಜಮಾನ ತಂದು ಹಾಕಿದ್ರೆ ತಾನೇ ಹೆಂಡ್ತಿ ಬೇಸಾಕೋದು. ಮನೆ ಯಜಮಾನ ದುಡಿಲಿಲ್ಲ ಅಂದರೆ ಏನೋ ಉಪವಾಸ ಇರಬೇಕಲ್ಲ. ಮನೆ ಯಜಮಾನ ಕಾಂಗ್ರೆಸ್ ಸರ್ಕಾರ, ಅವ್ನು ಕೊಟ್ಟರೆ MLAಗಳು ತಂದು ಹಾಕೋದು. ಅವ್ನು ದುಡ್ಡು ತಂದು ಹಾಕಿದ್ರೇ ಹೆಂಡ್ತಿ ಬೇಸಾಕೋದು. ಯಜಮಾನ ದುಡ್ಡೇ ಕೊಡ್ತಿಲ್ಲ. ಯಜಮಾನ ಬೇಸಾಕದಲ್ಲೇ ಕುಡಿಕೊಂಡು ತಿರ್ಗಾಡ್ಕೊಂಡಿದ್ರೆ ಮನೆ ಹೆಂಡ್ತಿ ಏನು ಮಾಡಬೇಕು? ಓಕೆ, ಮಕ್ಕಳ ಮರಿ ಎಲ್ಲ ಹೊಟ್ಟೆ ಹಸ್ಕೊಂಡಿರ್ಬೇಕು. ಹಂಗೇನೆ ದುಡ್ಡು ಬರ್ತಾ ಇಲ್ಲ. ಬಂದರೆ ಮಾಡ್ತಾರಲ್ಲ, ಬರೋದಲ್ಲ ಇದು ಎಲ್ಲಿಂದ ಮಾಡ್ತಾರೆ? ಹಿಂದೆ ಹೇಗಿತ್ತು ಪ್ರೀತಮ್ ಅವರಿದ್ದಾಗ? ಅವಾಗ ಡೆವಲಪ್ಮೆಂಟ್ ಆಗಿತ್ತು? ಆವಾಗ ಸ್ಟೇಟಲ್ಲೂ BJP ಇತ್ತು, ಸೆಂಟ್ರಲ್ಲೂ BJP ಇತ್ತು, ಕಾಂಬಿನೇಷನ್ ಚೆನ್ನಾಗಿತ್ತು, ಆ ಕೆಲಸಗಳಾಯಿತು. ಈಗ ಹಂಗಿಲ್ಲ, ಆಪೋಸಿಟ್. ಬಟ್ ಸ್ವರೂಪ್ ಪ್ರಕಾಶ್ ಅವರು ಕೆಲಸ ಅವ್ರ ಕೈಲಾದಷ್ಟು ಮಾಡ್ತಿದ್ದಾರೆ. ಕೈಲಾದಷ್ಟು ಮಾಡ್ತಿದ್ದಾರೆ. ಏನು ಅನುದಾನ ಬರುತ್ತೆ ಅದಕ್ಕೆ ಏನು ಅನುದಾನ ಬರ್ತಿದೆ ಅದು ಪಾಪ ನ್ಯಾಯಯುತವಾಗಿ ಮಾಡ್ತಿದ್ದಾರೆ. ಹಾಗೇನು ಗೊತ್ತಿಲ್ಲ, ಕೈ ಕಟ್ಟಿ ಅದೇನು ಗೊತ್ತಿಲ್ಲ. ಕಾಂಗ್ರೆಸ್ ಗೆದ್ದಿರೋ MLAಗಳು ಅವ್ರ ಕ್ಷೇತ್ರದಲ್ಲೇ ಕೆಲಸಗಳು ಆಯ್ತಾ ಇಲ್ಲ. ಇನ್ನು JDS ಪಾಪ ಗೆದ್ದಿರೋದು, ಆದರೂ ಇಷ್ಟೊಂದು ಹೋರಾಟ ಮಾಡ್ತವ್ರೆ. ನೀವು ಅದಕ್ಕೆ ಸುಮ್ಮನೆ ಆಗಿಬಿಟ್ಟಿದ್ದೀರಾ, ಇನ್ನೇನು ಬರ್ತಾ ಇಲ್ಲಲ್ಲ ಅಂದ್ಕೊಂಡು? ಇನ್ನೇನಾರ ಮಾಡೋಕೋರು ಸುಮ್ಮನೆ ಕೇಸ್ ಹಾಕಿ ನಾವು ಮಾಡೋ ಫುಟ್ಪಾತಲ್ಲಿ ವ್ಯಾಪಾರ, ಸುಮ್ಮನೆ ಏನೋ ಮೈಕ್ ಹಿಡಿದಿದ್ದೀರಾ ಮಾತಾಡ್ತಾ ಇದ್ದೀವಿ ಅಷ್ಟೇ. ಮುಂದೆ ಯಾರು ಆಗಬೇಕಂದ್ರೆ 28ಗೆ MLA? ಇಬ್ಬರು ಒಳ್ಳೆಯವರೇ. ಪ್ರೀತಮ್ ಗೌಡರು ಆದರೂ ಚಂದನೆ, ಸ್ವರೂಪ್ ಪ್ರಕಾಶ್ ಅವರು ಆದ್ರೂ ಚಂದನೆ. ಇಬ್ಬರು ಯಾರಾದ್ರೂ ಯಾರಿಗೆ ಕೊಟ್ಟರು ನಾವು ಒಳ್ಳೆ ಯುವ ನಾಯಕರು. ಯಾರು ಹೆಚ್ಚಲ್ಲ, ಯಾರು ಕಮ್ಮಿ ಅಲ್ಲ. ಯಾರು ಹೆಚ್ಚು ಅಲ್ಲ, ಯಾರು ಕಮ್ಮಿ ಅಲ್ಲ. ಹೆಚ್ಚು ಕಮ್ಮಿ ಮಾಡೋದು ಜನಗಳು. ಅವ್ರು ಯಾರು ದೊಡ್ಡವರಲ್ಲ, ಜನಗಳು ದೊಡ್ಡವರು. ಅವ್ರನ್ನ ಯಾರನ್ನ ಹೆಚ್ಚು ಮಾಡ್ತಾರೆ, ಯಾರನ್ನ ಕಮ್ಮಿ ಮಾಡಬೇಕು ಅನ್ನೋದು ಜನಗಳ ಕೈಲಿದೆ. ಹೌದು, ಅವ್ರ ಕೈಲಿಲ್ಲ. ಅಭಿವೃದ್ಧಿ ಆಗ್ತಾ ಇದೆ ಇವ್ರ ಕೈಲ ಆದಷ್ಟು. ಸ್ವರೂಪ್ ಪ್ರಕಾಶ್ ಆದಷ್ಟು ಆಗ್ತಿದೆ, ಕೊಡಬೇಕು. ಅದೇ ನಾನು ಹೇಳೋದ್ನಲ್ಲ, ಹಂಗೆ ಮನೆ ಯಜಮಾನ ಆದವರು ಕೊಟ್ಟರೆ ಸಂಸಾರ ನಡೆಯೋದು. ಯಜಮಾನನೇ ಕೊಡಲಿಲ್ಲ ಅಂದರೆ ಹೆಂಡತಿ ಮಕ್ಕಳು ಉಪವಾಸ. ಹಂಗೇನೆ ಈಗ ಸದ್ಯ ಉಪವಾಸ ಆಗ್ತಾ ಇದೆ. ಉಪವಾಸನೇ. ನಿಮ್ಮ ಹೆಸರು? ಶಶಿ ಅಂತ. ಹಾಸನ ಅಭಿವೃದ್ಧಿ ಆಗ್ತಿದೆಯಾ ಏನು ಅಂತ? ಹಾಸನ ಅಭಿವೃದ್ಧಿ ಆಯ್ತಿದ್ದಲ್ಲ ಸರ್, ಆಗಿದೆ ಅಭಿವೃದ್ಧಿ. ಒಳ್ಳೊಳ್ಳೆ ರೋಡ್ ಮಾಡವ್ರೆ, ಸಿಟಿ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡವ್ರೆ ಸಿಟಿನ. ಒಳ್ಳೊಳ್ಳೆ ಬಿಲ್ಡಿಂಗ್, ಹಾಸ್ಪಿಟ್ಲ್ ಕಟ್ಟವ್ರೆ,
ಅಭಿವೃದ್ಧಿ ಆಗಿದೆಯಲ್ಲ. ಈಗ ಸ್ವರೂಪ್ ಪ್ರಕಾಶ್ ಅವ್ರು ಬಂದ ಮೇಲೆ ಅಭಿವೃದ್ಧಿ ಆಗಿದೆ. ಅವ್ರ ಕೈಲಿ ಆಯ್ತು ಕೆಲಸ ಅವ್ರು ಮಾಡ್ತಾವ್ರು, ಪಾಪ ಅವ್ರು ಏನು ಮಾಡ್ತಾರೆ ಅಲ್ವಾ. ಇವರು ಪ್ರೀತಮ್ ಗೌಡ್ರು ಇದ್ದಾಗ ಸರ್ಕಾರ ಅವ್ರದ್ದೇ ಇತ್ತು, ಎಲ್ಲ ತಂದರು ಮಾಡಿರು, ಒಳ್ಳೊಳ್ಳೆ ಬಿಡಿ ಎಲ್ಲ ಕೆಲಸ ಮಾಡಿರು. ಈಗ ಅವ್ರ ಕೈಲಿ ಇದ್ದಿದ್ದು ಕೆಲಸ ಅವ್ರ ಕೈಲಿ ಮಾಡ್ತಾವ್ರೆ, ಅವ್ರ ಕೈಲಿ ಅದು ಮಾಡಿ ಮಾಡ್ತಾವ್ರೆ. ಅವ್ರ ಕೈಲಿ ಎಷ್ಟಾಯ್ತು ಅಷ್ಟು ಮಾಡಿದ್ದಾರೆ ಸರ್, ಇಲ್ಲ ಅಂತ ನಾವು ಹೇಳಲ್ಲ, ಎಷ್ಟಾಯ್ತು ಅಷ್ಟು ಮಾಡಿದ್ದಾರೆ. ಅಭಿವೃದ್ಧಿ ಮಾಡಿಲ್ಲ ಅಲ್ಲ ಅಷ್ಟೊಂದು ಅವ್ರಂದ್ರೆ ಅವ್ರದ್ದು ಅವಾಗ ಸರ್ಕಾರ ಅವ್ರದ್ದೇ ಇತ್ತು, ಅತ್ತು ಎಲ್ಲ ತರಿಸ್ಕೊಂಡು ಮಾಡಿರು, ಒಳ್ಳೊಳ್ಳೆ ಹಾಸ್ಪಿಟ್ಲ್ ಎಲ್ಲ ಮಾಡಿರು. ಇವ್ರ ಕೈಲಿ ಎಷ್ಟಾಯ್ತು ಅಷ್ಟು ಮಾಡೋರು. ಇವ್ರದ್ದು ಈ ಸರ್ಕಾರ ಇಲ್ವಲ್ಲ ಸರ್, MLA ಕೋಟೆ ಏನಿದೆ ಅದು ಕೆಲಸ ಮಾಡ್ತಾರೆ ಅಲ್ವಾ. ಈಗ ಅದು ಮಾಡಿದ್ದಾರೆ ಅವರು, ಇಲ್ಲ ಅಂತ ಹೇಳಂಗಿಲ್ಲ. ಅವ್ರ ಕೈಲಿ ಎಷ್ಟಾಯ್ತು ಅಷ್ಟು ಮಾಡಿದ್ದಾರೆ. ಅಭಿವೃದ್ಧಿ ಆಗಿಲ್ಲ ಅಂತ ಅನ್ನೋಂಥದ್ದು ಏನಿಲ್ಲ. ಏನಿಲ್ಲ ಹಂಗೇನು ಅಭಿವೃದ್ಧಿ ಆಗಿಲ್ಲ ಅಂತ ಏನು ಹೇಳಂಗಿಲ್ಲ. ಅವ್ರ ಕೈಲಿ MLA ಕೋಟೆ ಏನಿದೆ ಅದು ಕೆಲಸ ಮಾಡಿದ್ದಾರೆ. ಅಂತಂದರೆ ಸರ್ಕಾರನೇ ಇಲ್ವಲ್ಲ ಸರ್, ಈಗ ನಮ್ಮ ಸರ್ಕಾರ ಇದ್ದಿರ ಆಗೋದು ಎಲ್ಲ ಇದು ಮಾಡೋದು. ಈಗ ಸ್ಟೇಟಲ್ಲೂ ಇಲ್ಲ, ಸೆಂಟ್ರಲ್ಲೂ ಇಲ್ಲ, ಹಂಗಾಗಿದೆ ಈಗ. ಅವಾಗ ಮುಂಚೆ ಎಲ್ಲ ಕೆಲಸಗಳು ಆಗೋವು ಅಂತಂದರೆ ಸ್ಟೇಟಲ್ಲೂ ಇತ್ತು ಗೌರ್ಮೆಂಟು, ಹಂಗಾಗಿ ಆಗೋದು. ಸೊ ಮಾಡ್ತಿದ್ರು ಪಾಪ ಅವರು. ಈಗ ನಮಗೂ ಅಷ್ಟೇ ಲೈಟ್ ಇರಲಿಲ್ಲ ಮುಂಚೆ ಎಲ್ಲ. ಈಗ 30 ವರ್ಷದಿಂದ ಏನಣ್ಣ, 30 ವರ್ಷದಿಂದ ಲೈಟ್ ಇರಲಿಲ್ಲ. ಈಗ ಅದನ್ನು ಬಂದರು, ಒಂದು ದಿವಸ ಹೊರಡಿದ್ರು, ಲೈಟೆಲ್ಲ ಆಯಿತು. ಯಾರು? ಸ್ವರೂಪಣ್ಣವರು ಕೆಲಸ ಮಾಡ್ಬೋದು. ಬಡವ್ರ ಬೋಗ್ರಿಗೆಲ್ಲ ಕೆಲಸ ಮಾಡೋದು ಅಂದ್ರೆ ಅವರಣ್ಣ. ಯಾರು ಮಾಡೋಕ್ಕಾಗಲ್ಲ. ಏನೇ ಕಷ್ಟ ಅಂತಂದ್ರೆ ಒಂದು ಫೋನ್ ಮಾಡಿದ್ರೆ ಸಾಕು, ಅಟೆಂಡ್ ಮಾಡ್ತಾರೆ. ಹಂಗೆಲ್ಲ ಏನಿಲ್ಲ ಸರ್. ಇದೆ ಅಂದರೆ ಸರ್ಕಾರ ಇಲ್ವಲ್ಲ ಸರ್, ಈಗ ಅವ್ರೇನು ಮಾಡ್ತಾರೆ. ಶಾಸಕರ ಕೆಲಸ ಅಂತಾರೆ, ಶಾಸಕರು ಅವ್ರ ಮನೆಯಿಂದನೂ ತಂದು ಮಾಡೋಕ್ಕಾಗುತ್ತಾ? ಹೌದಲ್ವಾ. ಬರಬೇಕು, ಫಂಡ್ಗಳು ಬಂದರೆ ಅವ್ರು ಬಂದು ಮಾಡ್ತಾರೆ. ಈಗ ಇಲ್ಲೇನೇ ಇಲ್ವಲ್ಲ, ಅವ್ರು ಇನ್ನೇನು ಮಾಡ್ತಾರೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡು ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದರೆ ನಮ್ಮ ಜೀನಿಯರ್ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ.